ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತು ಶನಿವಾರದ ಒಂದು ಚಿಕ್ಕ ವ್ಲಾಗ್ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ರವೆ ಉಂಡೆ ಮಾಡಿದ್ದೀನಿ ನೋಡಿ, ಸೂಪರಾಗಿ ಬಂದಿತ್ತು. ರವೆ ಉಂಡೆ ರೆಸಿಪಿ ನಾಳೆ ಬರುತ್ತೆ ನೋಡಿ. ಇವತ್ತು ಮಾರ್ನಿಂಗು ಶನಿವಾರ ಎಲ್ಲ ಕ್ಲೀನಾಗಿ ಪೂಜೆ ಮಾಡಿದ್ದೀನಿ ನೋಡಿ. ಸಿಂಪಲ್ಲಾಗಿ ಡೈಲಿ ಪೂಜೆ ಇದೇ ಥರ ಮಾಡ್ತೀನಿ. ಇವತ್ತು ನಮ್ಮ ಮನೆಗೆ ಮೇಡ್ ಬಂದಿದ್ದರು, ಇವತ್ತಿಂದ ಮತ್ತೆ ಮೇಡ್ ಬರ್ತಿದ್ದಾರೆ. ನನ್ನ ಕೆಲಸಗಳು ನಾನು ತಿಂಡಿ ಅಡುಗೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಎಲ್ಲ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟವೂ ಆಗ್ತಾಯಿತ್ತು ಒಂದು ತಿಂಗಳಿಂದ ನನಗೆ. ಇವತ್ತಿಂದ ಮೇಡ್ ಬಂದ ಮೇಲೆ ಸ್ವಲ್ಪ ನನಗೆ ಈಸಿ ಆಗುತ್ತೆ. ಮಾರ್ನಿಂಗು ಸಿಂಪಲ್ಲಾಗಿ ಫೋಟೋಗೆ ನೋಡಿ ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ. ತಿಂಡಿ ಕೂಡ ಏನು ಮಾಡಿದ್ದೀನಿ ಅಂತ ಕೂಡ ಶೇರ್ ಮಾಡ್ತೀನಿ. ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ನನ್ನ ಹೊಸ ಚಾನಲ್ಲು, ಗೀತಾ ಟಿಪ್ಸ್ ಆ್ಯಂಡ್ ವ್ಲಾಗ್ಸ್ ಅಂತ. ದಯವಿಟ್ಟು ನೋಡ್ತಾ ಇದ್ದೀರಾ, ತುಂಬ ಜನ ವ್ಯೂಸ್ ಬರ್ತಾಯಿದೆ, ತುಂಬ ಜನ ನೋಡ್ತಾ ಇದ್ದೀರಾ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ರೆಡ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲನ್ನು ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ನೋಟಿಫಿಕೇಷನ್ ನಿಮಗೆಲ್ಲ ಬರುತ್ತೆ. ಇನ್ನು ನೋಡಿ, ಬೆಳಗ್ಗೆ ಸೆಟ್ ದೋಸೆ ಥರ ಹಾಕಿದ್ದೀನಿ. ದೋಸೆ ಸೂಪರಾಗಿ ಬಂದಿತ್ತು. ಇವತ್ತು ನಾನು ದೋಸೆಗೆ ಪಲ್ಯ ಮಾಡಿಲ್ಲ, ಚಟ್ನಿ ಮಾತ್ರ ಮಾಡಿದ್ದಷ್ಟೇ. ಚಟ್ನಿ ನಂತರ ಚಟ್ನಿ ಪುಡಿ ಚೆನ್ನಾಗಿರುತ್ತೆ ಕಾಂಬಿನೇಷನ್. ದೋಸೆ ಹಿಟ್ಟು ನೋಡಿ ಈ ಥರ ಚೆನ್ನಾಗಿ ಬಂದಿತ್ತು. ಈಗ ಇನ್ನೊಂದು ದೋಸೆ ಹಾಕಿದ್ದೀನಿ. ಫಸ್ಟೇ ದೋಸೆ ಮಾಡ್ಕೊಂಬಿಟ್ರೆ ತಿನ್ಬೇಕಾದ್ರೆ ಈಸಿ ಆಗುತ್ತೆ. ಒಂದೊಂದು ತಿನ್ಬೇಕಾದ್ರೆ ದೋಸೆ ಹಾಕ್ಕೊಳ್ಳೋಕೆ ಆಗೋದಿಲ್ಲ. ದೋಸೆ ತಿಂದಾದಮೇಲೆ ಮಧ್ಯಾಹ್ನಕ್ಕೆ ಅನ್ನ ಸಾರು ಕೂಡ ಮಾಡಬೇಕು ನೋಡಿ. ಬ್ರೌನ್ ಕಲರ್ ದೋಸೆ ಸೂಪರಾಗಿ ಬಂದೆ. ದೋಸೆ ಮಾತ್ರ ಒಂದು ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಒಂಥರ ಸಿಹಿಯಾಗಿ ತಿನ್ನೋ ಚೆನ್ನಾಗಿರುತ್ತೆ. ಚಟ್ನಿ ಪುಡಿ ನೋಡಿ, ಚಟ್ನಿ ಪುಡಿ ಕೂಡ ರೆಸಿಪಿ ಹಾಕ್ತೀನಿ. ನಂತರ ಚಟ್ನಿ ಮಾಡಿದ್ದೀನಿ. ನಾನು ಹೊಸ ಒಲೆ ತಗೊಂಡಿದ್ದೀನಿ ನೋಡಿ, ಒಲೆ ಜುಮ್ಕಿ ಹೊಸದು. ಚೆನ್ನಾಗಿದೆಯಾ ಅಂತ ಕಮೆಂಟ್ಸ್ ಮಾಡಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.